ಕನ್ನಡವೇ ಮುಖ್ಯವಾಗಿರುವಂಥ ಮಾತು ಅನ್ನುವಂಥದ್ದನ್ನು ಇನ್ನು ಸಣ್ಣ ವಯಸ್ಸಿನ ಜಯದೇವಿ ತಾಯಿ ಲಿಗಾಡಿಯವರು ಹೇಳ್ತಾರೆ ಅಂತಂದ್ರೆ ಇದು ಸಣ್ಣದಲ್ಲ. ಇಂತಹ ಬಸವ ತತ್ವವನ್ನು, ವಚನ ತತ್ವವನ್ನು ಉಳಿಸಿ ಬೆಳೆಸುವಲ್ಲಿ ನಮ್ಮ ತಾಯಂದಿರು ಯಾವ ಕಾರಣಕ್ಕೂ ಹಿಂದೆ ಬಿದ್ದಿಲ್ಲ ಅನ್ನೋದಕ್ಕೆ ಜಯದೇವಿ ತಾಯಿ ಲಿಗಾಡಿಯವರು ಒಂದು ಅದ್ಭುತ ಉದಾಹರಣೆಯಾಗಿ ನಿಂತುಕೊಳ್ತಾರೆ. ಅವರ ಸಾಹಿತ್ಯ ಕೈಂಕರ್ಯ ಎಷ್ಟಿತ್ತು. ಪ್ರವಚನ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡ್ತಿದ್ರು, ಸಂಗೀತ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡ್ತಿದ್ರು. ಬಸವಣ್ಣ ಅಂದ್ರೆ ನಮಗೆಲ್ಲ ಗುರು ಅಂತ ತಿಳ್ಕೊಂಡು ಆ ತಾಯಿ ಹೇಳ್ತಿದ್ದಳ್ರಿ. ಮಹಾರಾಷ್ಟ್ರದ ಸೊಲ್ಲಾಪುರದೊಳಗೆ ಇದ್ದುಕೊಂಡು, ಅವಾಗೇನು ಕರ್ನಾಟಕ ಏಕೀಕರಣ ಆಗಿರಲಿಲ್ಲ, ನಮ್ಮ ಸೊಲ್ಲಾಪುರವನ್ನು ಕರ್ನಾಟಕಕ್ಕೆ ಸೇರಿಸ್ಕೊಡ್ರಿ ಅಂತ ತಿಳ್ಕೊಂಡು ಹೋರಾಟ ಮಾಡಿದಂಥವ್ರು ಅವರು. ಆ ಸಂದರ್ಭದಲ್ಲಿ ಒಬ್ಬ ತಾಯಿ ಮಣಿ ಬಿಟ್ಟು ಹೊರಗಡೆ ಬಂದು ಇಂಥದನ್ನೆಲ್ಲ ಮಾಡ್ತಾಳೆ ಅಂದ್ರೆ ನಾವೆಲ್ಲ ಹೆಮ್ಮೆ ಪಡಬೇಕಲ್ಲ, ನಾವೆಲ್ಲ ಖುಷಿ ಪಡಬೇಕಲ್ಲ. ಆ ಜಯದೇವಿ ತಾಯಿ ಲಿಗಾಡಿ ಅವರನ್ನು ತಂಪು ಹೊತ್ತಿನೊಳಗೆ ನಾವೆಲ್ಲ ನೆನೆಸಬೇಕು. ಯಾಕಂದರೆ ಅವರೆಲ್ಲ ಬಸವ ತತ್ವವನ್ನು ಕಟ್ಟಿಕೊಟ್ಟಿರುವಂಥವ್ರು. ಅನುಭವ ಮಂಟಪ ಹಿಂದೊಂದು ಸಂದರ್ಭದಲ್ಲಿ ಇತ್ತು, ನಾವು ಮತ್ತೆ ಸ್ಥಾಪನೆ ಮಾಡ್ತೀವಿ ಅಂತ ತಿಳ್ಕೊಂಡು ಬಾಲಕಿಯ ಚನ್ನಬಸವ ಪಟ್ಟದ್ದಿಯವರು ಅಲ್ಲಿ ಕಾಯಕಲ್ಪವನ್ನು ಮಾಡಿದರು. ಅದಕ್ಕೆ ಬಂತನಾಳದ ಸಂಗನ ಬಸವ ಶಿವಯೋಗಿಗಳವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಅವರಿಗೆ ಹಣ ಸಹಾಯವನ್ನು ಮಾಡಬೇಕು ಅಂತ ತಿಳ್ಕೊಂಡು ದಾಸೋಹ ಕೈಂಕರ್ಯವನ್ನು ಮಾಡಿದರು. ನಾನು ಇನ್ನು ಮೇಲೆ ಸೊಲ್ಲಾಪುರದೊಳಗೆ ಇರಂಗಿಲ್ಲ, ನನ್ನ ಜೀವನದ ಕೊನೆಯ ಉಸಿರಿನವರೆಗೂ ನಾನು ಬಸವ ಕಲ್ಯಾಣದಲ್ಲಿಯೇ ಇರ್ತೀನಿ ಅಂತ ತಿಳ್ಕೊಂಡು ಸಂಕಲ್ಪ ಮಾಡಿದಂಥವ್ರು ಜಯದೇವಿ ತಾಯಿ ಲಿಗಾಡೆಯವರು. ಆ ತಾಯಿಯನ್ನು ನಾವು ನೆನೆಸಬೇಕು. ಆ ಮಹಿಳೆ ಕೇವಲ ಮಹಿಳೆಯಲ್ಲ, ಮನುಕುಲದ ಜೀವಕಳೆ ಆ ಅಮ್ಮ. ಆಕೆಯನ್ನು ನಾವು ನೆನೆಸಬೇಕು. ಎಂಥ ತಾಯಿ ಎಂದರೆ ಥಾಮಸ್ ಆಲ್ವಾ ಎಡಿಸನ್ ಹೆಸರು ಕೇಳಿದೆ. ಸಂಶೋಧನೆ ಅಂದ್ರೆ ಥಾಮಸ್ ಆಲ್ವಾ ಎಡಿಸನ್. 7ನೇ ವಯಸ್ಸಿನೊಳಗೆ ಶಾಲೆ ಕಳಿಸಿದ್ಲು ತಾಯಿ. ಆಕೆನೂ ಕೂಡ ಒಬ್ಬ ಟೀಚರ್ ಆಗಿದ್ಲು, ಬಿಟ್ಟಿದ್ಲು. ಹೋಗಪ್ಪ ಶಾಲೆಗಂದ್ಲು. ಶಾಲೆಗೆ ಹೋದ. ಅಡ್ಡದಿಡ್ಡ ಪ್ರಶ್ನೆ ಕೇಳೋರು ಶಿಕ್ಷಕರಿಗೆ. ಹಂಗಂದ್ರೆ ಏನ್ರಿ, ಹಿಂಗಂದ್ರೆ ಏನ್ರಿ, ಇಲೆಕ್ಟ್ರಾನ್ ಅಂದ್ರೆ ಏನ್ರಿ, ನ್ಯೂಟ್ರಾನ್ ಅಂದ್ರೆ ಏನ್ರಿ, ಇದು ಯಾಕೆ ಹಿಂಗೆ ಹಾಕದ್ರಿ, ಅದು ಯಾಕೆ ಹಿಂಗೆ ಹಾಕದ್ರಿ, ಸರ್ ಹೇಳಕ್ಕೆ ಬರ್ತಿರಲಿಲ್ಲ, ಸುಮ್ಮಕೊಂಡ್ರು ಅಂತಿದ್ರು. ನೀವು ಹಂಗೆ ಮಾಡ್ತಿರಲ್ಲ, ಗೊತ್ತಾಗಲಿಲ್ಲ ಅಂದ್ರೆ ದೊಡ್ಡ ಶಾಣೆ ಹಾಕೊಂಡೇನು ಸುಮ್ಮನೆ ಕೊಂಡ್ರು ಅಂತೀರಿ. ಅಲ್ಲೇ ಹುಡುಗರು ಸತ್ತು ಹೊತ್ತು ನೋಡಿ, ಚಿಕಿತ್ಸಕ ಬುದ್ಧಿ ಸಮಾಧಿ ಆಗಿಬಿಟ್ಟಿತ್ತು. ಇವ ಹೊಳಮಳ ಪ್ರಶ್ನೆ ಕೇಳೋದಕ್ಕೆ ಟೀಚರ್ ಎಲ್ಲರೂ ಕೂಡಿ ಒಂದು ಮಾತು, ನಿಮ್ಮನ್ನು ಕಾಡ್ತಾನನ್ರಿ, ನಮ್ಮನ್ನು ಕಾಡ್ತಾನೆ, ನಿಮ್ಮನ್ರಿ ನನ್ನ ಭಾಳ ಕಾಡ್ತಾನ್ರಿ. ಎಲ್ಲರೂ ಕೂಡಿ ತೀರ್ಮಾನ ಮಾಡಿಬಿಟ್ರಿ, ಈ ಮಗ ಬುದ್ಧಿಮಾಂದ್ಯ ಅದಾನ, ಯಾವ ಪ್ರಶ್ನೆ ಕೇಳಬೇಕು ಕೇಳಂಗಿಲ್ಲ, ಬುದ್ಧಿಮಾಂದ್ಯ ಅದಾನ. ಹಿಂಗೆ ಹೇಳಿ 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 ಆ ಮಗುವಿನನ್ನು ಒಂದು ಲೆಟ್ರ್ ಕೊಟ್ಟು, ಬುದ್ಧಿಮಾಂದ್ಯ ಅದಾನ ಈ ಹುಡುಗ, ಇವ್ ಓದ್ಸೋಕ್ಕಾಗಂಗಿಲ್ಲ, ದಯವಿಟ್ಟು ನಿಮ್ಮ ಮನೆಗೆ ನೀವು ಕರ್ಕೊಂಡು ಹೋಗಿಬಿಡ್ರಿ ಅಂತ ಲೆಟ್ರ್ ಕೊಟ್ಟು ಕಳಿಸಿಬಿಟ್ರು. ತಾಯಿ ಓದ್ಕೊಂತ ಕಣ್ಣೀರು ಹಾಕಿದ್ಲು. ನಾನು ಓದಿಸ್ತೀನಿ ಅಂತ ತಿಳ್ಕೊಂಡು ಅವ ಯಾವ ಪ್ರಶ್ನೆ ಕೇಳ್ತಾನಲ್ಲ ಹುಡುಗ, ಅದಕ್ಕೆಲ್ಲ ಉತ್ತರ ಕೊಡ್ತಿದ್ರಿ ತಾಯಿ. ನಾನೇ ನಿನ್ನ ಗುರು ಆಗ್ತೀನಿ. ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರಿ ಧನ್ಯರು. ನಾ ಕಲಿಸ್ತಾನ ಬಾ ಮಗನ ಅಂತ ತಿಳ್ಕೊಂಡು ಕಲಿಸಿದಳು. ಬಹಳ ಚಂದ ಸಾಧನೆ ಮಾಡಿದ. ಯಾಕಂದ್ರೆ ಚಿಕಿತ್ಸಕ ಬುದ್ಧಿಗೆ ದಾರಿ ಇರೋದ್ಲಲ್ಲ, ನೀರು ಗೊಬ್ಬರ ಹಾಕಿ ದಾರಿ ಇರೋದ್ಲಲ್ಲ, ಅದಕ್ಕೆ ಅದರ ಪರಿಣಾಮ ಏನಾಯಿತು ಅಂದ್ರೆ ಅಪರೂಪವಾಗಿರುವಂಥ ಸಂಶೋಧಕ ಆದರು. ಇವತ್ತು ನಾವೆಲ್ಲರೂ ಆ ಸಂಶೋಧನೆ ಒಳಗನ ಕೂತ್ಕೊಂಡು, ನಾವೆಲ್ಲರೂ ಬೆಳಕಿನೊಳಗನ ಕೂತ್ಕೊಂಡು ನಾವು ಚಿಂತನೆ ಮಾಡ್ತೀವಿ. ಬಹಳ ದಿನದ ಹಿಂದೆ ಆದ ಮೇಲೆ ಆ ತಾಯಿಯ ಟ್ರಂಕಿನೊಳಗೆ ಆ ಪತ್ರ ಸಿಕ್ತಂತ. 7ನೇ ವಯಸ್ಸಿನೊಳಗಿದ್ದಾಗ ಪತ್ರ ಬರೆದಿದ್ರಲ್ಲ, ನಿಮ್ಮ ಮಗ ಬುದ್ಧಿಮಾಂದ್ಯದಾನ ಅಂತ ಬರೆದಿದ್ರು. ಅದನ್ನು ನೋಡಿ ಕಣ್ಣಾಗ ನೀರು ತಂದು ಅಳ್ಕೋತ ತಾಯಿ ತೀರ್ಕೊಂಡಿದ್ಲು. ಸಂಶೋಧನೆಯನ್ನು ಮಾಡಿದ್ದ ಆ ಲೆಟ್ರ್ ಕೆಳಗಡೆ ಮತ್ತೊಂದು ಮಾತು ಬರೆದಂತ, ಥಾಮಸ್ ಆಲ್ವಾ ಎಡಿಸನ್ ಒಬ್ಬ ಬುದ್ಧಿಮಾಂದ್ಯ ಮಗನೇ ನಿಜ. ಶ್ರೇಷ್ಠ ತಾಯಿಯ ಕೃಪೆಯಿಂದ ಇವತ್ತು ವಿಶ್ವಶ್ರೇಷ್ಠ ವಿಜ್ಞಾನಿ ಆಗಿದ್ದಾನೆ ಅಂತ ಬರೆದಿದ್ದ. ತಾಯಿಗೆ ಅವಕಾಶ ಕೊಟ್ರಿ ಅಂದರೆ ಆಕೆ ಮಕ್ಕಳನ್ನು ಭಾಳ ಚೆನ್ನಾಗಿ ಬೆಳೆಸ್ತಾಳೆ. ಜಯದೇವಿ ತಾಯಿ ಲಿಗಾಡೆ ಕನ್ನಡವನ್ನು ಉಳಿಸಿದ ಆಕೆ ತಾಯಿ, ಕನ್ನಡವನ್ನು ಬೆಳೆಸಿರುವಂಥ ತಾಯಿ. ಅನುಭವ ಮಂಟಪವನ್ನು ಕಟ್ಟಿ ಬಾಲಕಿಯ ಚನ್ನಬಸವ ಪಟ್ಟದ್ದಿಯವರೊಂದಿಗೆ ನಿಂತುಕೊಂಡು ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಯಕ ಕೈಂಕರ್ಯವನ್ನು ತಾಯಿ ಮಾಡ್ತಾಳೆ ಅಂದರೆ ಜಯದೇವಿ ತಾಯಿ ಲಿಗಾಡಿಯವರಿಗೆ ನಮ್ಮದೊಂದು ಗೌರವ ನಮನ ಸಲ್ಲಲೇಬೇಕು. ಆ ತಾಯಿಗೆ ನಾವು ನಮನವನ್ನು ಸಲ್ಲಿಸಲೇಬೇಕು. ಕಾರಣ ಏನು ಅಂದರೆ ಆ ಶರಣರ ತತ್ವಗಳನ್ನು ಉಳಿಸಿ ಬೆಳೆಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಆ ತಾಯಿ ಮಾಡಿದಳಲ್ಲ, ಆ ತಾಯಿಗೆ ಎಷ್ಟು ಗೌರವ ಸಲ್ಲಿಸಿದ್ರು ಕಡಿಮೆನೇ ಅನ್ನಿಸ್ತದೆ. ಸಾಹಿತಿಗಳಾಗಿಯೂ ಅವರು ಕೆಲಸ ಮಾಡಿದರು, ಒಳ್ಳೊಳ್ಳೆ ಪುಸ್ತಕಗಳನ್ನು ಬರೆದರು. ಇದೆಲ್ಲ ಈ ಪರಂಪರೆ ನೋಡಿದ್ರೆ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಅನ್ನಿಸ್ತದೆ. ಕರ್ನಾಟಕದಲ್ಲಿಯೇ ಪ್ರಪ್ರಥಮ ಅಕ್ಕನ ಬಳಗವನ್ನು ಸ್ಥಾಪಿಸಿದವರು ಹಾನಗಲ್ಲ ಕುಮಾರಸ್ವಾಮಿಗಳು. ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನೊಳಗೆ ಮಹಿಳೆಯರಿಗಾಗಿನೇ ಒಂದು ಸ್ಕೂಲ್ ತೆಗೆದಿದ್ದರು ಅವ್ರ ಅಪ್ಪ ಅವರು. ಸಾಯಂಕಾಲ ಬಂದು ಎಲ್ಲರೂ ಅಕ್ಷರ ಕಲಿರಿವ ಅಂತ ತಿಳ್ಕೊಂಡು ಹೇಳಿದರು, ಅಕ್ಕನ ಬಳಗವನ್ನು ಕಟ್ಟ್ರಿಪ್ಪ ಅಂತ ತಿಳ್ಕೊಂಡು ಹೇಳಿದರು. ಈ ಎಲ್ಲ ಗುರುಗಳು ನೋಡ್ರಿ, ಬಂತನಾಳ ಅಜ್ಜಾರು ಇಲ್ಲೇನು ಅಕ್ಕ ಮಹಾದೇವಿ ಮೂರ್ತಿಯನ್ನು ಸಜ್ಜಲಗುಡ್ಡದ ಶರಣಮ್ಮನವರು ಅಲ್ಲಿ ಮಾಡಿದಾಗ ಆ ಮೂರ್ತಿ ಅನಾವರಣವನ್ನು ಯಾರ ಕಡೆಯಿಂದ ಮಾಡಿಸ್ಬೇಕು ಅಂತ ತಿಳ್ಕೊಂಡು ಕುಳಿತುಕೊಂಡಾಗ ಅವ್ರ ಕಣ್ಣು ಮುಂದೆ ಕಂಡಿರುವಂಥ ಅಪರೂಪದ ಮಂಗಳ ಮೂರ್ತಿ ಯಾರು ಅಂದರೆ ಬಂತನಾಳ ಅಜ್ಜಾರು.
ಅವ್ರನ್ನ ಕರೆಸಬೇಕು. ಅವರ ಲಿಂಗ ಹಸ್ತದಿಂದ ಆ ಒಂದು ಅಕ್ಕ ಮಹಾದೇವಿಯ ಆ ಮೂರ್ತಿಯನ್ನು ಅನಾವರಣಗೊಳಿಸಬೇಕು ಅಂತ ಹೇಳಿ ಅನಾವರಣಗೊಳಿಸ್ತಾರೆ. ಎಷ್ಟು ಗೌರವ ಸಲ್ಲಿಸ್ಬೇಕು ಹೇಳ್ರಿ ನೋಡೋಣ ತಾಯಿಗೆ. ನಾವು ಎಷ್ಟು ನಮನಗಳನ್ನು ಸಲ್ಲಿಸಿದ್ರೂ ಕಡಿಮೆನೆ. ಅದಕ್ಕೆ ನಾನು ಹೇಳುವುದು, 12ನೇ ಶತಮಾನದಲ್ಲಿ ಒಂದು ಅಪರೂಪವಾಗಿರುವಂತಹ ಒಂದು ಧರ್ಮ, ಆ ಧರ್ಮ ಇನ್ನೂ ಹಂಗೆ ಬರ್ತಾ ಇತ್ತು. ಪ್ರೌಢದೇವರ ಕಾಲಕ್ಕೆ ಮತ್ತೆ ಪುನರುಜ್ಜೀವನಗೊಂಡಿತು. ಆಮೇಲೆ ನಮ್ಮ ಯಡಿಯೂರಿನ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳವರು ಆ ಧರ್ಮವನ್ನು ಪುನರುಜ್ಜೀವನಗೊಳಿಸಿದರು. ಮತ್ತೆ ಆ ಧರ್ಮ ನಶಿಸಿ ಹೋಗುವಂಥ ಸಂದರ್ಭದಲ್ಲಿ ಇದುವರೆಗೆ ನಾವೇನು ಇಲ್ಲಿವರೆಗೆ ಕೇಳ್ಕೊಂಡು ಬಂದೀವಲ್ಲ, ಎಲ್ಲ ಮಹಾತ್ಮರು ಈ ಬಸವ ತತ್ವವನ್ನು ಉಳಿಸಬೇಕು, ಶರಣ ತತ್ವವನ್ನು ಉಳಿಸಬೇಕು ಅಂತ ತಿಳ್ಕೊಂಡು ಎಲ್ಲರೂ ಕಾಯಕ ಕೈಂಕರ್ಯವನ್ನು ಮಾಡ್ತಾ ಬಂದರು. ಅದರ ಜೊತೆಗೆ ತಾಯಂದಿರು ಅವ್ರ ಜೊತೆಗೆ ಕೈ ಜೋಡಿಸಿದ್ರು ಅನ್ನೋ ಕಾರಣಕ್ಕಾಗಿ ನಾವು ಸಜ್ಜಲಗುಡ್ಡದ ಶರಣಮ್ಮನವರನ್ನು ನೆನೆಸಬೇಕು, ನಾವು ಜಯದೇವಿ ತಾಯಿ ಲಿಗಾಡಿಯವರನ್ನು ನೆನೆಸಬೇಕು, 40 ವಾಡದ ವೀರೇಶ್ವರ ಶರಣರ ಮಗಳಾಗಿರುವಂತಹ ರುದ್ರಮ್ಮನವರನ್ನು ನಾವು ನೆನೆಸಬೇಕು. ಸೊಲ್ಲಾಪುರದೊಳಗೆ ಅವರು ಇದ್ರು, ಅವರಿಗೂ ಆ ಗೌರವ ನಮನಗಳನ್ನು ನಾವು ಸಲ್ಲಿಸಬೇಕು. ಹಿಂಗೆ ಅಲ್ಲಲ್ಲಿ ಬೆಳಕಿನ ಕಾಂತಿಗಳು ಕಿರಣಗಳು ಎಲ್ಲ ಹುಟ್ಟುಕೊಂಡವಲ್ಲ. ಆ ನಂತರದಲ್ಲಿ ಪ್ರವಚನ ಮಾಧ್ಯಮಕ್ಕೆ ನಾವು ಬಂದಿವಿ ಅಂದರೆ ಬಂತನಾಳಪ್ಪ ಅವ್ರ ದೊಡ್ಡ ಹೆಸರು, ಅವರು ಉಳಿಸಿದರು, ಅವ್ರ ಬಗ್ಗೆ ನಾವು ಚಿಂತನೆಯನ್ನು ಮಾಡಿದ್ದೀವಿ. ಮುಧೋಳ ಗವಿಮಠದ ಮೃತ್ಯುಂಜಯ ಸ್ವಾಮಿಗಳವರು ಅದ್ಭುತವಾಗಿ ಪ್ರವಚನ ಹೇಳೋರು, ಅವರಿಗೂ ಒಂದು ಗೌರವ ನಮನ ಸಲ್ಲಿಸಬೇಕು. ತಲಸಂಘದ ಬಸವಲಿಂಗ ಪಟ್ಟಾಧ್ಯಕ್ಷರು ಪ್ರಭುಲಿಂಗ ಲೀಲೆಯ ಕುರಿತಾಗಿ ಮಾತನಾಡುವವರು, ಅವರಿಗೂ ಗೌರವ ನಮನವನ್ನು ಸಲ್ಲಿಸಬೇಕು. ವೈರಾಗ್ಯದ ಮಲ್ಲನಾರರಿಗೆ ಗೌರವ ನಮನ ಸಲ್ಲಿಸಬೇಕು. ಘನಮಠದ ಶಿವಯೋಗಿಗಳಿವರಿಗೆ ಗೌರವ ನಮನವನ್ನು ಸಲ್ಲಿಸಬೇಕು. ನಾವು ಹಾಂಗ ವಿಚಾರ ಮಾಡ್ಕೊಂತ ಬಂದ್ವಿ ಅಂದರೆ ನವಿಲುಗುಂದದ ಪರಮ ಪೂಜ್ಯರಾಗಿರುವಂಥ ಗವಿಮಠದ ಅಜ್ಜನವರಿಗೂ ನಾವು ಗೌರವವನ್ನು ಸಲ್ಲಿಸಬೇಕು. ಆ ನಂತರದಲ್ಲಿ ಪ್ರಸಾದ ನಿಲಯಗಳು ಹುಟ್ಟುಕೊಳ್ತಾವ. ಒಂದು ಕಡೆಗೆ ಧಾರವಾಡ ಅಪ್ಪ ಅವರು, ಒಂದು ಕಡೆಗೆ ನಾಗನೂರು ಅಜ್ಜ ಅವರು, ಮತ್ತೊಂದು ಕಡೆಗೆ ಬಾಲ್ಕಿ ಅಜ್ಜ ಅವರು, ಇವರು ಕೆಲಸ ಮಾಡ್ಕೊತ ಬಂದರು. ಅಲ್ಲಲ್ಲಿ ಮಠಗಳು ಏನಿದ್ದುವಲ್ಲ ಅವ್ರು ಹತ್ತತ್ತ ಮಕ್ಕಳಿಗೆ ಓದಿಸ್ಕೊತ ಬಂದರು. ಇದೆಲ್ಲ ಆಯಿತು. ಆಮೇಲೆ ಲಿಂಗಾನಂದ ಪರಮ ಪೂಜ್ಯರನ್ನು ನಾವು ನೆನೀಬೇಕು. ಅವರೂ ಕೂಡ ಈ ಬಸವ ತತ್ವವನ್ನು ಉಳಿಸುವಲ್ಲಿ ಹಳ್ಳಿಗೆ ಹೋಗಿ ಪ್ರವಚನವನ್ನು ಮಾಡಿದರು. ಅವರಿಗೂ ಗೌರವ ನಮ್ಮನ್ನು ಸಲ್ಲಿಸಬೇಕು. ಇಲ್ಲಿವರೆಗೂ ಬೆಳೆಸ್ಕೊಂಡು ಬಂದ್ರಲ್ಲ, ಆ ಲೆಗಸಿಯನ್ನು ಕಂಟಿನ್ಯೂ ಮಾಡ್ಕೊಂಡು ಬಂದ್ರಲ್ಲ. ಇಂಥ ಒಂದು ಪರಂಪರೆ ನೋಡ್ರಿ ನಮ್ಮ ಇಷ್ಟೆಲ್ಲ ಬೆಳ್ಕೊಂಡು ಬಂದದ ನೋಡ್ರಿ. ಪಗು ಹಳಕಟ್ಟಿಯವರು, ಶ್ರೀ ಬಸವನಾಳ್ರಂಥವ್ರು, ನಂದಿಮಠರಂಥವ್ರು, R.C. ಹಿರೇಮಠರಂಥವ್ರು, ಡಾಕ್ಟರ್ M.M. ಕಲಬುರ್ಗಿ ಸರ್ ಅಂತವರು, ಈಗೂ ನಮ್ಮ ಜೊತೆಗಿರುವಂಥ ವೀರನ ರಾಜೂರ್ ಸರ್ ಅಂತವರು, N.G. ಮಾದೇವಪ್ಪ ಸರ್ ಅಂತವರು, ಇವತ್ತಿಗೂ ನಮ್ಮ ಮಧ್ಯದಲ್ಲಿ ಅಂತ ಬಹಳ ದೊಡ್ಡ ಕೆಲಸ ಮಾಡಿದಂಥವ್ರು ಅದಾರ. ಇದೇ ವಿಜಯಪುರದೊಳಗೆ ಮಹಾಂತ ಗುಲುಗುಂಜಿ ಸರ್ ಅದಾರ ನೋಡಿರ್ಬೇಕು ನೀವು. ವಯಸ್ಸಾದ ಅವ್ರಿಗೂ ಒಂದ್ಸರಿ ನಾವು ಗೌರವ ನಮನವನ್ನು ಸಲ್ಲಿಸಬೇಕು. ಅವರು ಎಲ್ಲ ಕೆಲಸ ಮಾಡಿದವ್ರದಲ್ಲ, ತಮ್ಮ ಶಕ್ತಿ ಮೀರಿ ಕೆಲಸ ಮಾಡಿದವ್ರದಲ್ಲ, ಇವತ್ತಿಗೂ ನಮ್ಮ ಮಧ್ಯದೊಳಗದಾರ. ಅವರೆಲ್ಲರಿಗೂ ನಾವು ಗೌರವ ನಮನವನ್ನು ಸಲ್ಲಿಸಬೇಕು. ಸದ್ಯಕ್ಕೊಂದು ವಚನವನ್ನು ಕೇಳ್ರಿ, ನಂತರದಲ್ಲಿ ಚಿಂತನೆ